ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನಾ. ಫ್ರೈಡೆ ಬಂದಾಯ್ತು. ಹಾಗೆ ನಮ್ಮ ಚಂದನವನದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಅಪ್ಡೇಟ್ಸ್ನ ಕೊಡೋದಕ್ಕೆ ನಾನು ಕೂಡ ಬಂದಾಯ್ತು. ಸೊ ನಮ್ಮ ಚಂದನವನದ ಸುತ್ತ ಏನೆಲ್ಲ ನಡೀತಿದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಏನಂದ್ರೆ, ಈಗ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಒಂದು ಕನ್ನಡ ಸಿನಿಮಾ ಹಾಗೆ ಪರಭಾಷೆಯ ಸಿನಿಮಾ ಅಂತ ಹೇಳಿದ್ರೆ ಅದು ಟಾಕ್ಸಿಕ್ ಸಿನಿಮಾ. ಯಶ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಟಾಕ್ಸಿಕ್ ಅನ್ನೋ ಒಂದು ಟೀಸರ್ನ ರಿಲೀಸ್ ಮಾಡ್ತಾರೆ. ಅದು ಯಶ್ ಅವರ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಆಗಿದೆ. ರಾಯ ಅನ್ನೋ ಒಂದು ಪಾತ್ರದ ಪರಿಚಯ ಆಗಿದೆ. ರಾಯ ಅಂದ್ರೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅಂತ ಕೆಲವ್ರು ಹೇಳ್ತಾರೆ, ರಾಧಿಕಾ ಪಂಡಿತ್ ಹಾಗೆ ಯಶ್ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಅವರ ಮಕ್ಕಳ ಹೆಸರು ಕೂಡ ಅದ್ರಲ್ಲಿ ಬರುತ್ತೆ, ಯಥರ್ವ ಹಾಗೆ ಐರಾ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಸೊ ಇರ್ಬೋದೇನೋ ಅವರ ಫ್ಯಾಮಿಲಿಗೆ ರಿಲೇಟೆಡ್ ಆಗಿರುವಂತಹ ಹೆಸರನ್ನೇ ಯಶ್ ಅವರು ಇಟ್ಕೊಂಡಿರ್ಬೋದೇನೋ, ಹೇಳೋದಿಕ್ಕಾಗೋದಿಲ್ಲ. ಬಟ್ ಈ ರಾಯ ಇಂಟ್ರೊಡಕ್ಷನ್ ಅನ್ನೋದು ಏನಿದೆ, ಇದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಎಲ್ಲ ಭಾಷೆಗಳಿಂದ ಕೂಡ ಡೈರೆಕ್ಟರ್ಸ್ ಆಗಿರ್ಬೋದು ಹಾಗೆ ಆಕ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಟಾಕ್ಸಿಕ್ ಟೀಸರ್ನ ಮೆಚ್ಕೊಂಡಿದ್ದಾರೆ. ಹಾಗೆ ನಮ್ಮ ಯಶನ್ನ ಹೊಗಳ್ತಾ ಇದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಆಗ್ತಾ ಇದೆ ಟಾಕ್ಸಿಕ್ ಸಿನಿಮಾ. ಈಗಾಗಲೇ KGF 2 ಇದೆರಡೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿತ್ತು. ಅದೇ ಹಾದಿಯಲ್ಲೇನೆ ಈಗ ಎಲ್ಲರ ನಿರೀಕ್ಷೆಗಳನ್ನ ಕೂಡ ಮೀಟ್ ಮಾಡೋದಕ್ಕೆ, ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡೋದಕ್ಕೆ ಈಗಾಗಲೇ ಯಶ್ ಅವರು ಟಾಕ್ಸಿಕ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ ಡಬಲ್ ರೋಲ್ ಇರ್ಬೋದಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಪ್ಲೇ ಆಗ್ತಾ ಇದೆ. ವಿಲನ್ನ ಹೀರೋನ ಏನು ಅಂತ ಹೇಳೋದಕ್ಕಾಗಲ್ಲ. ಮೇಕಿಂಗ್ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಹಾಲಿವುಡ್ ರೇಂಜ್ನ ಸಿನಿಮಾ ಆಗಲಿದೆ ಟಾಕ್ಸಿಕ್ ಸಿನಿಮಾ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಬಿಕಾಸ್ ಆ ರೀತಿಯಾದಂತಹ ಮೇಕಿಂಗ್ ನ ಕೊಟ್ಟಿದ್ದಾರೆ. ಇನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿರೋದು. ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಯಶ್ ಅವರು ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ, ಹಾಗೆ ಕೋ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ KVN ಪ್ರೊಡಕ್ಷನ್ಸ್ ಅಡಿಯಲ್ಲಿ ಬರ್ತಿರುವಂತಹ ಟಾಕ್ಸಿಕ್ ಸಿನಿಮಾ ಒಂದು ದಿನದಲ್ಲಿ ಎಷ್ಟು ವೀಕ್ಷಣೆ ಪಡೆದಿದೆ ಅನ್ನೋದನ್ನ ನೋಡೋದಾದ್ರೆ, ಬರೀ ಒಂದೇ ದಿನದಲ್ಲಿ ಟಾಕ್ಸಿಕ್ ಸಿನಿಮಾಗೆ ಓವರ್ ಆಲ್ ಎಲ್ಲಾ ಪ್ಲಾಟ್ಫಾರ್ಮ್ದು ಲೆಕ್ಕಾಚಾರ ಹಾಕೊಂಡ್ರೆ 200 ಮಿಲಿಯನ್ ವ್ಯೂಸ್ ಬಂದಿದೆ. ಎಲ್ಲಾ ದಾಖಲೆಗಳನ್ನ ಈಗಾಗಲೇ ಬ್ರೇಕ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ದಾಖಲೆಯನ್ನ, ಒಂದು ಬೆಂಚ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದೆ ಟಾಕ್ಸಿಕ್ ಸಿನಿಮಾ. ಇನ್ನ ಯೂಟ್ಯೂಬ್ ವಿಚಾರಕ್ಕೆ ಬಂದ್ರೆ, ಒಂದು ದಿನದಲ್ಲಿ 49 ಮಿಲಿಯನ್ಸ್ ವ್ಯೂಸ್ ಬಂದಿದೆ ಟಾಕ್ಸಿಕ್ ಸಿನಿಮಾಗೆ. ಅಂದ್ರೆ KVN ಪ್ರೊಡಕ್ಷನ್ಸ್ ಅವರು ಅವರ ಯೂಟ್ಯೂಬ್ ನಲ್ಲಿ ಹಾಕೊಂಡಂತಹ ವಿಡಿಯೋಗೆ 49 ಮಿಲಿಯನ್ ವ್ಯೂಸ್ ಬಂದಿದೆ. ಇನ್ನು ಆ ಟೀಸರ್ ನ ತಗೊಂಡು ಸಾಕಷ್ಟು ಜನ ರಿವ್ಯೂಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಆ ರಿವ್ಯೂಗಳಿಗೂ ಕೂಡ ಅಷ್ಟೇ ರೀತಿಯಾದಂತಹ ಒಳ್ಳೆ ಪ್ರಶಂಸೆಗಳು ಸಿಗ್ತಾ ಹೋಗ್ತಾ ಇದೆ. ಅಂದ್ರೆ ಅಷ್ಟು ಒಳ್ಳೆ ವ್ಯೂಸ್ ಕೂಡ ಬರ್ತಾ ಇದೆ. ಸೊ ಇಷ್ಟೆಲ್ಲ ವ್ಯೂಸ್ ನೋಡಿದ್ರೆ ಏನಿಲ್ಲ ಅಂತ ಹೇಳಿದ್ರು ಮೊದಲನೇ ದಿನ 100 ಕೋಟಿಗೂ ಹೆಚ್ಚು ಸಂಪಾದನೆ ಮಾಡಬಹುದು ಟಾಕ್ಸಿಕ್ ಸಿನಿಮಾ ಅನ್ನೋ ಒಂದು ಅಂದಾಜು ಕೂಡ ಈಗಾಗಲೇ ವಿತರಕರ ವಲಯದಿಂದ ಕೇಳಿ ಬರ್ತಾ ಇದೆ. ಸೊ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರುವಂತಹ ಸಿನಿಮಾ ಟಾಕ್ಸಿಕ್ ಸಿನಿಮಾ. ಅವ್ರ ಬರ್ಡೇಗೆ ಅಭಿಮಾನಿಗಳಿಗೆ ಅಂತ ಹೇಳಿ ಕೊಟ್ಟಿರುವಂತಹ ಒಂದು ಇಂಟ್ರೊಡಕ್ಷನ್ ವಿಡಿಯೋ, ರಾಯ ಅನ್ನೋ ಒಂದು ಪಾತ್ರದ ಇಂಟ್ರೊಡಕ್ಷನ್ ಟೀಸರ್ ಆಗಿತ್ತು. ಸೊ ಅವ್ರ ಬರ್ಡೇಗೆ ಅಭಿಮಾನಿಗಳು ಭೇಟಿ ಆಗ್ಲಿಲ್ಲ ಯಶ್ ಅವ್ರಿಗೆ. ಹಾಗಾಗಿ ಈ ಮುಖಾಂತರ ಅಭಿಮಾನಿಗಳನ್ನ ಭೇಟಿ ಆದ್ರು. ಅಂಡ್ ತುಂಬಾ ಪ್ಲೇ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಯಶ್ ಅವರು. ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಿರುವಂತಹ ವಿಡಿಯೋ ಆಗಿರ್ಬೋದು, ಅಂದ್ರೆ ಆ ಟೀಸರ್ ನಲ್ಲಿ ಇರುವಂತಹ ಒಂದು ಎಳೆ ಆಗಿರ್ಬೋದು, ಅಥವಾ ಗನ್ ಇಟ್ಕೊಂಡು ಎಲ್ಲಾರನ್ನು ಶೂಟ್ ಮಾಡುವಂತದ್ದಾಗಿರ್ಬೋದು. ಹಾಗೆ ಅವರು ಹೇಳಿದಂತಹ ಒಂದೇ ಒಂದು ಡೈಲಾಗ್, ಡ್ಯಾಡೀಸ್ ಹೋಮ್, ಇದು ಸೆನ್ಸೇಷನ್ ನ ಕ್ರಿಯೇಟ್ ಮಾಡ್ತಾ ಇದೆ ಚಿತ್ರರಂಗದಲ್ಲಿ. ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲಾ ಕಡೆಯಿಂದ, ಅಂದ್ರೆ ಇಂಗ್ಲಿಷ್ ನಲ್ಲಿ ಹಾಗೆ ಕನ್ನಡದಲ್ಲಿ, ಮಲಯಾಳಂ, ಹಿಂದಿ, ತೆಲುಗು, ತಮಿಳ್, ಈ ಎಲ್ಲಾ ಭಾಷೆಗಳಲ್ಲೂ ಕೂಡ ಎಲ್ಲರೂ ಮೆಚ್ಕೊಂಡಿರುವಂತಹ ಒಂದು ಟೀಸರ್ ಅದು ಟಾಕ್ಸಿಕ್ ಟೀಸರ್ ಆಗಿದೆ. ಸೊ ಈ ಸಿನಿಮಾ ಇನ್ನೇನು ಮಾರ್ಚ್ ನಲ್ಲಿ ರಿಲೀಸ್ಗೆ ರೆಡಿ ಇದ್ದು, ಯಾವಾಗ ಯಶ್ ಅವರು ಎಲ್ಲ ಅಭಿಮಾನಿಗಳ ಮುಂದೆ ಬರ್ತಾರೆ ಟಾಕ್ಸಿಕ್ ಲುಕ್ ನಲ್ಲಿ ಅನ್ನೋದನ್ನ ವೆಯ್ಟ್ ಮಾಡ್ಬೇಕಾಗಿದೆ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಮತ್ತೊಂದು ಕನ್ನಡ ಸಿನಿಮಾ ಕಾಂತಾರ ಚಾಪ್ಟರ್ 1. ಕಾಂತಾರ ಚಾಪ್ಟರ್ 1 ಸಿನಿಮಾ ಕೂಡ ಈಗಾಗಲೇ ಅದ್ಭುತವಾದಂತಹ ಪ್ರಶಂಸೆಗಳನ್ನ ತಗೊಂಡು ಇಡೀ ವಿಶ್ವಾದ್ಯಂತ ಈ ಸಿನಿಮಾನ ಹೊಗಳ್ತಾ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿ ನಟಿಸಿರುವಂತಹ ಕಾಂತಾರ ಚಾಪ್ಟರ್ 1. ಇದರಲ್ಲಿ ಯೂಸ್ ಮಾಡಿರುವಂತಹ VFX ಆಗಿರ್ಬೋದು, ಸ್ಟೋರಿ ಲೈನ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು,
ಪ್ರತಿಯೊಂದು ಕೂಡ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಮೇಕಿಂಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮೂಡ್ ಬಂದಿರುವಂತಹ ಸಿನಿಮಾ. ಹೊಂಬಾಳೆ ಫಿಲಿಮ್ಸ್ ಅವರು ನಿರ್ಮಾಣ ಮಾಡಿರುವಂತಹ ಈ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಎಲ್ಲಾ ಕಡೆ ಪ್ರಶಂಸೆಗಳು ಜೋರಾಗಿ ನಡೀತಿದೆ. ಅಂಡ್ ಈ ಹಿಂದೆ ಹೊಂಬಾಳೆ ಫಿಲಿಮ್ಸ್ ಅವರು ಹೇಳಿದ್ರು, ನಾವು ಕಾಂತಾರ ಸಿನಿಮಾನ ನಾವು ಆಸ್ಕರ್ಗೆ ತಗೊಂಡು ಹೋಗ್ತೀವಿ ಅಂತ. ಈಗ ಅದೇ ಪ್ರಯತ್ನದಲ್ಲಿದ್ದಾರೆ. ಅಧಿಕೃತವಾಗಿ ಹೊಂಬಾಳೆ ಫಿಲಿಮ್ಸ್ ಅವರು ಇದನ್ನ ಅನೌನ್ಸ್ ಕೂಡ ಮಾಡಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾನ ಈಗಾಗಲೇ ಆಸ್ಕರ್ಗೆ ನಾಮಿನೇಟ್ ಆಗೋದಕ್ಕೆ ಒಂದಷ್ಟು ತಯಾರಿಗಳನ್ನ ನಡೆಸ್ಕೊಳ್ತಾ ಇದೀವಿ ಅಂತ ಹೇಳಿ. ಅಂದ್ರೆ ನಮ್ಮ ಭಾರತೀಯ ಸಿನಿ ರಂಗದಲ್ಲಿ ನೋಡೋದಾದ್ರೆ ಅಷ್ಟಾಗಿ ಯಾವ ಸಿನಿಮಾಗಳು ಕೂಡ ಆಸ್ಕರ್ ನಲ್ಲಿ ಹೋಗುವಂತಹ ಸಿನಿಮಾಗಳು ಕಡಿಮೆ. ಅಂದ್ರೆ ಯಾವ್ದು ಅಷ್ಟೊಂದು ಸಿನಿಮಾಗಳಿಗೆ ಆಸ್ಕರ್ ಅಲ್ಲಿ ಅಷ್ಟು ಈಸಿಯಾಗಿ ನಾಮಿನೇಟ್ ಆಗೋದಕ್ಕೂ ಕೂಡ ಅವಕಾಶಗಳು ಸಿಗೋದಿಲ್ಲ. ಈ ಹಿಂದೆ ರಾಜಮೌಳಿ ಅವರು ನಿರ್ದೇಶನ ಮಾಡಿದಂತಹ RRR ಸಿನಿಮಾಗೆ ನಾಟು ನಾಟು ಸಾಂಗ್ಗೆ ಒಂದು ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಈಗ ನಮ್ಮ ಕನ್ನಡದ ಸಿನಿಮಾ ಈಗ ಆಸ್ಕರ್ ನಾಮಿನೇಷನ್ಸ್ಗೆ ಹೋಗ್ತಾ ಇದೆ, ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಿದೆ. ಅದು ಕಾಂತಾರ ಚಾಪ್ಟರ್ 1 ಆಗಿದೆ ಅನ್ನೋದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಆಗಿದೆ. ಇನ್ನು ಹೊಂಬಾಳೆ ಫಿಲಿಮ್ಸ್ ಅವರ ಬ್ಯಾನರ್ ಅಡಿಯಲ್ಲೇ ಬಂದಂತಹ ಆನಿಮೇಟೆಡ್ ಸಿನಿಮಾ ಮಹಾ ಅವತಾರ್ ನರಸಿಂಹ ಸಿನಿಮಾ, ಈ ಸಿನಿಮಾ ಕೂಡ ಆಸ್ಕರ್ಗೆ ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ. ಕಂಪ್ಲೀಟ್ ಆನಿಮೇಟೆಡ್ ಸಿನಿಮಾ ಇದು. ಹೊಂಬಾಳೆ ಫಿಲಿಮ್ಸ್ ಅವರ ಬ್ಯಾನರ್ ಅಡಿಯಲ್ಲಿ ಬಂದಂತಹ ಸಿನಿಮಾ ಇದು. ಈಗ ಇದು ಕೂಡ ಬೆಸ್ಟ್ ಆನಿಮೇಟೆಡ್ ಸಿನಿಮಾಗೆ ಸೆಲೆಕ್ಟ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಿದೆ. ಸೊ ಈ ಎರಡೂ ಸಿನಿಮಾಗಳು ನಮ್ಮ ಕನ್ನಡದ ಪ್ರೊಡಕ್ಷನ್ ಹೌಸ್ ನಿಂದ ಬಂದಿರುವಂತಹ ಸಿನಿಮಾಗಳು. ಅದು ಹೊಂಬಾಳೆ ಫಿಲಿಮ್ಸ್ ಕಡೆಯಿಂದ ಬಂದಿರುವಂತಹ ಸಿನಿಮಾಗಳು. ಈ ಎರಡೂ ಸಿನಿಮಾಗಳು ಆಸ್ಕರ್ಗೆ ಹೋಗ್ತಾ ಇರೋದು ನಮ್ಮ ಕನ್ನಡಿಗರಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಆಗಿದೆ, ಹಾಗೆ ಸಂತಸ ತಂದಿರುವಂತಹ ವಿಷಯ ಆಗಿದೆ. ಇನ್ನು ಹಾಲಿವುಡ್ ಸಿನಿಮಾಗಳ ನಡುವೆ ನಮ್ಮ ಕನ್ನಡದ ಸಿನಿಮಾ ಹೋಗಿ ಪೈಪೋಟಿ ಮಾಡುತ್ತೆ ಅನ್ನೋದೇ ಒಂದು ರೀತಿಯಲ್ಲಿ ಖುಷಿಯಾದಂತಹ ವಿಚಾರ. ಸೊ ಈ ಸಿನಿಮಾಗೆ ಆಸ್ಕರ್ ಬರ್ಲಿ, ನಮ್ಮ ಕನ್ನಡಿಗರು ಇಡೀ ವಿಶ್ವನೇ ನಮ್ಮ ಕಡೆ, ನಮ್ಮ ಕನ್ನಡದ ಸಿನಿಮಾ ಕಡೆ ತಿರುಗಿ ನೋಡುವಂತೆ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಷಬ್ ಶೆಟ್ಟಿ ಅವರು ಮಾಡ್ಲಿ ಅಂತ ಹೇಳಿ ಆಶಿಸೋಣ. ಇನ್ನು ರಾಜಾ ಸಾಬ್ ಸಿನಿಮಾ ಈಗಾಗ್ಲೇ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಿ ಹಾಕಿದ್ದಂತಹ ಸಿನಿಮಾ. ಅಂದ್ರೆ ಡಾರ್ಲಿಂಗ್ ಪ್ರಭಾಸ್ ಅವರು ಮತ್ತೆ ಒಂದು ಹಾರರ್ ಹಾಗೆ ಒಂದು ಫ್ಯಾಂಟಸಿ ಮೂವಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಅಭಿಮಾನಿಗಳು ತುಂಬಾನೇ ಖುಷಿ ಪಟ್ಟಿದ್ರು. ಬಾಹುಬಲಿ ಆದ ನಂತರ ರಾಧೇ ಶ್ಯಾಮ್ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ಒಂದು ಲವ್ ಬಾಯ್ ನಾಗಿ ಕಾಣಿಸ್ಕೊಂಡಿದ್ರು. ಈಗ ಮತ್ತೆ ರಾಜಾ ಸಾಬ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಭಾಸ್ ಅವರು. ಒಂಥರ ಪ್ರಭಾಸ್ ಅವರ ಅಭಿಮಾನಿಗಳಿಗೆ ಇದೊಂದು ಸಂತಸ ತಂದಿರುವಂತಹ ವಿಷಯ. ಯಾಕಂತ ಹೇಳಿದ್ರೆ ಪ್ರಭಾಸ್ ಅವ್ರನ್ನ ಅಭಿಮಾನಿಗಳು ಸ್ಕ್ರೀನ್ ಮೇಲೆ ನೋಡೋದಕ್ಕೇನೆ ಇಷ್ಟ ಪಡ್ತಾರೆ, ಕಾಯ್ತಾ ಇರ್ತಾರೆ ಯಾವಾಗ್ಲೂ ಯಾವಾಗ ನಾವು ಪ್ರಭಾಸ್ ಅವರ ಸಿನಿಮಾಗಳು ಬರ್ತಾ ಇದೆ ಅಂತ ಹೇಳಿ. ಇನ್ನು ಬಾಹುಬಲಿ ಆದ್ಮೇಲೆ ಅವರಿಗೆ ಸಿಕ್ಕಂತಹ ಕೆಲವೊಂದು ಸಿನಿಮಾಗಳು ಅಷ್ಟರ ಮಟ್ಟಿಗೆ ಒಳ್ಳೆಯ ಪ್ರತಿಕ್ರಿಯೆಗಳನ್ನ ಗಳಿಸ್ಲಿಲ್ಲ. ಬಟ್ ರಾಜಾ ಸಾಬ್ ಯಾವ ರೀತಿಯಾದಂತಹ ಸ್ಟೋರಿ ಲೈನ್ ನೊಂದಿಗೆ ಬಂದಿದೆ, ಹಾಗೆ ಈ ಸಿನಿಮಾ ಅವರಿಗೆ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡ್ಕೊಡುತ್ತಾ ಅಥವಾ ಅವ್ರು ಕಮ್ ಬ್ಯಾಕ್ ಮಾಡುತ್ತಾ ಕಲ್ಕಿ ಆದ್ಮೇಲೆ ಬಂದಂತಹ ಸಿನಿಮಾ. ಸೊ ಒಂದು ಒಳ್ಳೆ ಸಿನಿಮಾ ಆಗುತ್ತಾ ಅನ್ನೋ ಒಂದಷ್ಟು ವಿಷಯಗಳು ಕೂಡ ಕೇಳಿ ಬರ್ತಾ ಇತ್ತು ಸಿನಿರಂಗದಲ್ಲಿ. ಈಗ ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಹಾರರ್ ಹಾಗೆ ಫ್ಯಾಂಟಸಿ ಡ್ರಾಮಾ ಹೊಂದಿರುವಂತಹ ರಾಜಾ ಸಾಬ್ ಸಿನಿಮಾಗೆ ಒಂಥರ ಮಿಶ್ರ ಪ್ರತಿಕ್ರಿಯೆಗಳು. ಕೆಲವರು ಚೆನ್ನಾಗಿದೆ, ಇನ್ನ ಕೆಲವರು ಓಕೆ ನೋಡ್ಬೋದು, ಪ್ರಭಾಸ್ ಅವ್ರನ್ನ ನೋಡೋದಕ್ಕೆ ಖುಷಿ ಆಗತ್ತೆ, ಹೇಗಿರ್ಬೋದು ಸಿನಿಮಾ ಅಂತ ಹೇಳಿ ನಾವು ಥಿಯೇಟರ್ಗೆ ಹೋಗಿ ನೋಡ್ಬೇಕಾಗತ್ತೆ. ಬಿಕಾಸ್ ರಿವ್ಯೂ ಅನ್ನೋದು ಒಂದು ಸಿನಿಮಾಗೆ ಎಫೆಕ್ಟ್ ಆಗುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ. ಡಾರ್ಲಿಂಗ್ ಪ್ರಭಾಸ್ ಅವರ ಸಿನಿಮಾಗಳು ಅಂತಂದಾಗ ಅಷ್ಟೇ ನಿರೀಕ್ಷೆಗಳು ಕೂಡ ಇರುತ್ತೆ ಆ ಸಿನಿಮಾದಲ್ಲಿ. ಸೊ ಈ ಸಿನಿಮಾಗೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇರೋದ್ರಿಂದ ಕ್ಲೈಮ್ಯಾಕ್ಸ್ ತುಂಬಾ ಅದ್ಭುತವಾಗಿದೆ. ಹಾಗೆ ಒಂದಷ್ಟು ಎಲಿಮೆಂಟ್ಸ್ ನ ಕೂಡ ಈಗಾಗಲೇ ರಿವ್ಯೂವರ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾ ಕುರಿತಾಗಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಈ ವೀಕೆಂಡ್ಗೆ ಏನಾದ್ರು ನೀವು ಸಿನಿಮಾ ನೋಡ್ಬೇಕು ಅಂತ ಅನ್ಕೊಳ್ತಿದ್ರೆ, ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಅಂತ ಅನ್ನೋದಾದ್ರೆ ಅದು ರಾಜಾ ಸಾಬ್ ಸಿನಿಮಾ ಒಂದು ಒಳ್ಳೆ ರೆಕಮೆಂಡೇಶನ್ ಅಂತ ನನ್ಗೆ ಅನ್ಸುತ್ತೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗದ ಕಡೆಗೆ ಬರೋದಾದ್ರೆ, ಈಗ ಈ ಫ್ರೈಡೆ ಅನ್ನೋದೇನಿದೆ, ಯಾವುದೇ ರೀತಿಯಾದಂತಹ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿಲ್ಲ. ಹಾಗೆ ಸಂಕ್ರಾಂತಿಗೂ ಕೂಡ ನಮ್ಮ ಕನ್ನಡ ಚಿತ್ರರಂಗದಿಂದ ಯಾವುದೇ ರೀತಿಯಾದಂತಹ ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ಇನ್ನು ಈ ತಿಂಗಳಲ್ಲಿ ರಿಲೀಸ್ ಆಗ್ತಿರುವಂತದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾ, ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿರುವಂತಹ ಸಿನಿಮಾ. ದುನಿಯಾ ವಿಜಯ್ ಹಾಗೂ ರಾಜ್ ಪಿ ಶೆಟ್ಟಿ ಅವರು ಹಾಗೆ ರಚಿತಾ ರಾಮ್ ಅವರು ನಟಿಸಿರುವಂತಹ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗಾಗಲೇ
ಹಾಡುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸೊ ಈ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಒಳ್ಳೆ ಓಪನಿಂಗ್ ಸಿನಿಮಾ ಆಗುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಇವತ್ತಿನ ಚಂದನವನದ ಸುತ್ತದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನ ಕುರಿತಾಗಿ ನಾನು ನಿಮ್ಗೆ ಹೇಳ್ತಾ ಹೋದೆ. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.